ಅದು ಶುಭವೋ ಅಶುಭವೋ ನಮಗೆ ತಿಳಿಯುವುದಿಲ್ಲ. ಬಂದ ನಾವು ತೆಗೆದುಕೊಳ್ಳುವ ರೀತಿಯಲ್ಲಿ ಅದು ಶುಭವೋ ಅಶುಭವೋ ಅಂತ ಅನ್ನಿಸುವುದು. ಆ ಶುಭಾಶುಭಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಾವು ಶುಭವನ್ನೇ ಮಾಡಬೇಕು. ನಾನು ಇಷ್ಟೆಲ್ಲ ಅಶುಭ ಆಯಿತು, ನಾನು ಯಾಕೆ ಇನ್ನೊಬ್ಬರಿಗೆ ಹಿತವನ್ನು ಮಾಡಬೇಕು ಅಂತ ಯೋಚಿಸಿದರೆ ಅವನು ಮತ್ತೆ ಮುಂದಕ್ಕೆ ಅಶುಭ ಆಗಲಿಕ್ಕೆ ಬೇಕಾದ ಸಿದ್ಧತೆಯನ್ನು ಈಗ ಮತ್ತೆ ಮಾಡಿಕೊಳ್ತಾ ಇದ್ದಾನೆ ಅಂತ ಅರ್ಥ. ತಸ್ಮಾತ್ ಶುಭಂ ಹಿ ಕರ್ತವ್ಯಂ, ಶುಭವನ್ನೇ ಯಾವಾಗಲೂ ಮಾಡ್ತಾ ಇದ್ದರೆ ಈ ಕ್ಷಣದಲ್ಲಿ ಅವನು ನಡೆಸಿದ ಒಳ್ಳೆಯ ಕಾರ್ಯಕ್ಕಾಗಿ ಇದರಲ್ಲಿ ಅನುಭವಿಸುವ ದುಃಖದ ಪ್ರಮಾಣವೋ ಅಥವಾ ಅದರಲ್ಲಿ ಉಂಟಾಗುವಂತಹ ವ್ಯಥೆಯೋ ಅವನಿಂದ ದೂರ ಆಗುತ್ತೆ. ಅದರಿಂದಾಗಿ ತಿಳಿದವನು, ಜ್ಞಾನಿಯಾದವನು ಯಾವತ್ತೂ ಕೂಡ ನನಗೆ ಅನ್ಯಾಯ ಆಯಿತು ಆದ್ದರಿಂದಾಗಿ ನಾನು ಮತ್ತೆ ಅನ್ಯಾಯ ಮಾಡ್ತೇನೆ ಅಂತ ಯೋಚನೆ ಮಾಡಲ್ಲ. ಅಂದೆಲ್ಲ ಇದೆಲ್ಲ ಸೂಚ್ಯವಾದ ಅಂಶಗಳು. ಅವಳು ಹೇಳಿದ್ದಾಳೆ ನಾನು ಪ್ರತೀಕಾರವನ್ನು ಬಯಸುವವಳಲ್ಲ ಅಂತ. ಆದರೆ ಅದರ ಜೊತೆಗೆ ಶುಭವನ್ನು ಮಾಡುವುದರಿಂದಲೇ ಮನುಷ್ಯನಿಗೆ ಹಿತ ಆಗುವುದಷ್ಟೇ ಹೊರತು ಅಶುಭವನ್ನು ನಡೆಸಿದ ನಂತರ ನನಗೆ ಹಿತ ಆಗಬೇಕು ಅಂತ ಬಯಸಲಿಕ್ಕೆ ಯಾರಿಗೆ ಅಧಿಕಾರವೇ ಇಲ್ಲ. ನಿನಗೆ ತಿಳಿಯದ ಸಂಗತಿ ಏನಲ್ಲ, ಜಾನಾಸಿ, ಇದೆಲ್ಲ ನಿನಗೆ ಚೆನ್ನಾಗಿ ಗೊತ್ತಿದೆ, ನಾನು ಹೇಳಬೇಕಾದದ್ದೇನಿಲ್ಲ. ಯಸ್ಮಿನ್ ಹರಿಸಹಸ್ರಾಣಿ ಪ್ರಯುತಾನ್ಯರ್ಬುದಾನಿ ಚ ವರ್ತಯಂತಿ ಕೃತಾಂಶಾನಿ ಸೋಯಂ ದಿಷ್ಟಾಂತಮಾಗತಃ. ಈ ಲಕ್ಷ ಸಂಖ್ಯೆಯ ಕೋಟಿ ಸಂಖ್ಯೆಯ ಕಪಿವೀರರೆಲ್ಲರೂ ಕೂಡ ನಿನ್ನ ನಿರ್ಧಾರ ಏನು ಅಂತ ನಿರೀಕ್ಷೆಯಲ್ಲಿ ಕೂತಿದ್ದಾರೆ. ಅಂದರೆ ನೀನು ಮುಂದೆ ಒಂದು ಗಟ್ಟಿ ಸ್ಥಾನದಲ್ಲಿ ನಿಂತು ಆಳ್ವಿಕೆಯ ಚುಕ್ಕಾಣಿಯನ್ನು ಯಾರ ಕೈಗೆ ಒಪ್ಪಿಸಬೇಕು ಅಂತ ಹೇಳಬೇಕಾದವಳು. ಹಾಗಾಗಿ ನೀವೇನಾದರೂ ಮಾಡಿಕೊಳ್ಳಿ, ನನಗೇನು ಬೇಡ. ಯಾವ ಸ್ಥಾನದಲ್ಲಿದ್ದು ಮಾತಾಡುವುದು? ಒಬ್ಬ ಸಾಮಾನ್ಯ ಪ್ರಜೆಯ ಸ್ಥಾನದಲ್ಲಿದ್ದು ಮಾತಾಡುವಾಗಲೂ ಕೆಲವು ಜವಾಬ್ದಾರಿಗಳಿವೆ ಅಂದಮೇಲೆ, ಒಂದು ಈ ಸಾಮ್ರಾಜ್ಯದ ಲಕ್ಷ್ಮಿಯಾಗಿ, ಸಾಮ್ರಾಜ್ಯ ಲಕ್ಷ್ಮಿ ಅಂತಂದರೆ ನೀನೀಗ ವಾಲಿಯ ಮಡದಿಯಾಗಿ ನಿನ್ನ ಕಡೆಯಿಂದ ದೊಡ್ಡ ನಿರೀಕ್ಷೆಯನ್ನಿಟ್ಟುಕೊಂಡು ಪ್ರಜೆಗಳು ಕಾಯ್ತಿರ್ತಾರೆ. ಹಾಗಾಗಿ ಅವರಿಗೆಲ್ಲ ನಿನ್ನ ಕಡೆಯಿಂದ ಒಳಿತಿನ ಮಾತುಗಳನ್ನು ಅವರು ನಿರೀಕ್ಷಿಸ್ತಾರೆ. ಯದಯಂ ನ್ಯಾಯದೃಷ್ಟಾರ್ಥ ಸಾಮದಾನ ಕ್ಷಮಾಪರಃ ಗತೋ ಧರ್ಮಜಿತಾಂ ಭೂಮಿಂ ನೈನಂ ಶೋಚಿತು ಮರಹಸಿ. ನೀನು ಅಳುವುದಕ್ಕೆ ಅರ್ಥವೇ ಇಲ್ಲ, ದುಃಖ ಪಡುವುದಕ್ಕೆ ಅರ್ಥವೇ ಇಲ್ಲ. ಯಾಕೆಂದರೆ ನಾವು ಹಿಂದಿನ ಘಟನೆಯನ್ನು ಬದಲಾಗುವುದಿಲ್ಲ.